ತುಂಬ ಬೇಜಾರು ಅನಿಸ್ಬಿಡುತ್ತೆ. ಯಾಕಂದರೆ ಒಂದು ಸಣ್ಣ ಪಾಪು ಸಣ್ಣ ಮಗು ಅದು ಒಂದು 2-3 ವರ್ಷದ ಇರ್ಬೋದು ಅಂತ ಅನಿಸುತ್ತೆ. ಅವಳು ಕಿವಿಯಲ್ಲಿ ಹಾಕಿದ್ದಾರೆ ಅವರು ಬಂಗಾರದ ಅವರು ಪೇರೆಂಟ್ಸು ತಂದೆ ತಾಯಿ ಅದನ್ನು ಕಿತ್ಕೊಂಡು ಹೋಗಿದ್ದಾರೆ ಕಣ್ರಿ. ಬಂಗಾರದ ರೇಟು ಎಲ್ಲಿಗೆ ಬಂದಿದೆ ನೋಡಿ, 1,40,000 ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚಾಗ್ಬೋದು, ನನಗೆ ಗೊತ್ತಿಲ್ಲ. 1,40,000 ಇದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೂ ಜಾಸ್ತಿನೂ ಆಗಿದೆ, ಯಾಕಂದರೆ ಪ್ರತಿ ವಾರನೂ ಕೂಡ ಹೈಕಿಂಗ್ ಆಗ್ತಾ ಇದೆ ಬಂಗಾರದ ರೇಟು. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಿದ್ದು ಏನಪ್ಪ ಅಂತಂದರೆ, ನಮಗೆ ಬಂಗಾರದ ಬಗ್ಗೆ ಅವೇರ್ನೆಸ್ ಇದೆ. ಎಷ್ಟು ಅವೇರ್ನೆಸ್ ಇದೆ ಅಂದರೆ ಪ್ರತಿ ಕ್ಷಣವೂ ಅಪ್ಡೇಟ್ ಸಿಗ್ತಾ ಇರುತ್ತೆ. ಬಟ್ ನಮಗೆ ಬಂಗಾರದ ಸ್ನ್ಯಾಚಿಂಗ್ಸು, ಬಂಗಾರದ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ. ಅದು ಯಾಕೆ ಮಾಹಿತಿ ಇಲ್ಲ ಅಂದರೆ ಅಂಥ ನ್ಯೂಸ್ಗಳು ತುಂಬ ಸ್ಪ್ರೆಡ್ ಆಗಲ್ಲ, ಒಂದು ವೈರಲ್ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಪ್ಪ ಅಂದರೆ, ದಯವಿಟ್ಟು ಯಾರೆಲ್ಲ ಮಹಿಳೆಯರಿದ್ದಾರೆ, ಅವರು ಚಿನ್ನದ ಸರ, ಚಿನ್ನದ ತಾಳಿ, ಚಿನ್ನದ ಕಿವಿಯೊಲೆ, ಏನೋ ಚಿನ್ನದ ಕಡಗ, ಚಿನ್ನದ ಬಳೆ ಇವೆಲ್ಲ ಹಾಕೊಂಡು ಹೋಗ್ತಾ ಇರ್ತಾರಲ್ಲ, ದಯವಿಟ್ಟು ಇಂಥವ್ರಿಗೆಲ್ಲ ನಾನು ಹೇಳ್ತಾ ಇರೋದು. ಇನ್ನೊಂದು ಮುಖ್ಯವಾಗಿ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ತಮ್ಮ ಮಕ್ಕಳಿಗೆ ಯಾರೆಲ್ಲ ಒಂದು 12 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗೆ, 12 ವರ್ಷದ ಒಳಗಿರುವಂಥ ಹೆಣ್ಮಕ್ಳಿಗೆ ತಾವು ಪೇರೆಂಟ್ಸು ನೀವೇನು ಬಂಗಾರದ್ದು ಆಭರಣಗಳನ್ನು ಕೊಡ್ತಾ ಇರ್ತಾರಲ್ಲ, ಕಿವಿಯೊಲೆ, ಸರ, ಅದ್ರ ಬಗ್ಗೆ ತುಂಬ ಅವೇರ್ನೆಸ್ ಇದೆ. ಯಾಕಂದರೆ ಜೀವನಕ್ಕಿಂತ ಹೆಚ್ಚಾಗಿ ಯಾವುದೂ ದೊಡ್ಡದಿಲ್ಲ. ಅವರು ಆ ಮಗುವಿನ ಕಿವಿಯೊಲೆನ ಕಿತ್ಕೊಂಡು ಹೋಗುವಾಗ ಆ ಕಿವಿ ಹರಿದ್ಬಿಟ್ಟಿದೆ ಕಣ್ರಿ. ನಾನು ನೋಡಿ ತುಂಬ ಬೇಜಾರಾಯಿತು ಅದನ್ನು ನೋಡಿ ನನಗೆ. ಸೊ ನಾನು ಅದನ್ನು ಕೇಳ್ತಾ ಇರೋದು, ಚಿಕ್ಕ ಮಕ್ಕಳಿಗೆ ದಯವಿಟ್ಟು ಬಂಗಾರದ ಆಭರಣಗಳನ್ನು ಹಾಕಬೇಡಿ ದಯವಿಟ್ಟು. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಯಾಕೆ ಏನಾಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಸೊ ನಂತರದೊಳಗೆ ನಾವು ಪೇರೆಂಟ್ಸ್ ಆದವರು ನಾವು ಮಕ್ಕಳ ಮೇಲೆ ಪ್ರೀತಿ ಇರ್ಬೋದು, ತೋರಿಸೋಕ್ಕೆ ಭಾಳ ವಿಧಾನಗಳಿವೆ, ಆ ಮುಖಾಂತರ ನಾವು ತೋರಿಸೋಣ. ಆದರೆ ಈ ಬಂಗಾರದ ಒಡವೆಗಳನ್ನು ಹಾಕೋದು ದಯವಿಟ್ಟು ನಿಲ್ಲಿಸ್ಬಿಡಿ. ಮಕ್ಕಳಿಗೆ ಮಾತ್ರ ಬಂಗಾರದ ಒಡವೆಗಳನ್ನು ಹಾಕಬೇಡಿ. ಯಾಕಂದರೆ ಬಂಗಾರದ ರೇಟು ತುಂಬ ಜಾಸ್ತಿ ಆಗಿರೋದ್ರಿಂದ ಇವಾಗ ಕಳ್ಳರು ಏನು ಮಾಡ್ತಾ ಇದ್ದಾರೆ, ಸ್ನ್ಯಾಕರ್ಸ್ ಏನು ಮಾಡ್ತಾ ಇದ್ದಾರೆ, ಇದನ್ನು ಚೈನ್ ಸ್ನ್ಯಾಚರ್ಸು ಇದನ್ನು ಕಿತ್ಕೊಂಡು ಹೋಗಬೇಕಾದ್ರೆ ಏನು ಪರಿಣಾಮ ಆಗುತ್ತೆ, ಎಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಮೊನ್ನೆ ಅಂದರೆ ಒಂದು 2-3 ತಿಂಗಳಿಂದ ಒಂದು ವಿಡಿಯೋ ನೋಡಿದೆ. ವೃದ್ಧೆ ಹೆಣ್ಮಗಳು, ಪಾಪ ವೃದ್ಧೆ, ಎಷ್ಟು ಒಂದು 60-70 ವಯಸ್ಸು ಇರ್ಬೋದು, ನಡೆಯೋಕ್ಕಾಗಲ್ಲ ಅಂತ ಅಸಹಾಯಕ ವೃದ್ಧೆನ ಇವ್ರು ಏನು ಮಾಡ್ತಾಯಿದ್ರು, ಏನೋ ಅಡ್ರೆಸ್ ಕೇಳೋ ನೆಪದಲ್ಲಿ ಅವಳು ಕುದಿಗೆ ಕೈ ಹಾಕಿ ಅದನ್ನು ಚೈನ್ ಎಗರಿಸ್ಬಿಟ್ಟಿದ್ದಾರೆ, ಕಿತ್ಬಿಟ್ಟಿದ್ದಾರೆ. ಕಿಲ್ಲೋ ಬರದಲ್ಲಿ ಆ ವೃದ್ಧೆ ಕೆಳಗೆ ಬಿದ್ದಿದ್ದಾರೆ. ಪಾಪ ಆ ಕೆಳಗೆ ಬಿದ್ದರೆ ಏನಾಗಿದೆ ಏನು ಯಪ್ಪ ದೇವರೇ, ಆ ಕಲ್ಲಿನ ಮೇಲೆ ತಲೆಗೆ ಪೆಟ್ಟು ಬಿದ್ದು ಏನೇನೋ ಕೋಮಾದಲ್ಲಿ ಹೋಗಿದ್ದಾರೆ ಅಂತ ಏನೋ ಸುದ್ದಿ, ಅದು ಆಂಧ್ರ ಪ್ರದೇಶದಲ್ಲಿ ಆಗಿರೋದು. ಸೊ ದಯವಿಟ್ಟು ನಾನು ಹೇಳ್ತಾ ಇರೋದು, ಈ ಸ್ನ್ಯಾಚಿಂಗ್ ಮಾಡುವಂಥ ಬರದಲ್ಲಿ ಅವರು ನಿಮ್ಮ ಪ್ರಾಣನ ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ. ಸೊ ಹೇಗಾದರೂ ಮಾಡಿ ನಿಮ್ಮ ಕಡೆಯಿಂದ ಆಭರಣನ ಎಗರಿಸೋದು ಒಂದೇ ಅವ್ರ ಕೆಲಸ. ಈಗ ಬಂಗಾರದ ಅಂಗಡಿಯಲ್ಲಿ ಕಳ್ಳಿಯರಿದ್ದಾರೆ, ಬರೀ ಗಂಡ್ಮಕ್ಳು ಯುವಕರು ಇದನ್ನು ಸ್ನ್ಯಾಚಿಂಗ್ ಮಾಡ್ತಾರೆ ಅನ್ನೋದೆಲ್ಲ ತಪ್ಪು. ಈ ಬಂಗಾರ ಅನ್ನೋದಿದೆಯಲ್ಲ ಅದು ತುಂಬ ಇದು ಅಪರಾಧಗಳನ್ನು ಮಾಡುವುದಕ್ಕೆ ಅದೊಂಥರ ಅದು ವಿಷಯ ತುಂಬ ಗಂಭೀರವಾಗಿಬಿಟ್ಟಿದೆ ಅದು. ಆ ರೀತಿ ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಯಾವುದೇ ಹೆಣ್ಮಕ್ಳಾಗಲಿ ಅಥವಾ ತಾಯಂದಿರಾಗಲಿ, ದಯವಿಟ್ಟು ನೀವು ಬಂಗಾರದ ಆಭರಣಗಳನ್ನು ಧರಿಸಿದರೆ ದಯವಿಟ್ಟು ತಾವು ಹುಷಾರಾಗಿರಿ. ಯಾಕೆ ಹುಷಾರಾಗಿರಿ, ಎಷ್ಟು ಹುಷಾರಾಗಿರಬೇಕು ಅಂತಂದರೆ, ಜನಸಂದಿನಲ್ಲಿ ನಿಮ್ಮ ಕಳ್ಳರು ಎಗರಿಸುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಜೊತೆಗೆ ಯಾರು ಇಲ್ಲದಲ್ಲಿ ಕೂಡ ಎಗರಿಸುವಂಥ ಚಾನ್ಸಸ್ ಇರ್ತಾರೆ. ಅದಕ್ಕೆ ಒಬ್ಬೊಬ್ಬರೇ ಓಡಾಡಬೇಡಿ, ಜನಸಂದಿನಿಲ್ಲ ಹೋಗಲೇಬೇಡಿ. ಆದಷ್ಟು ನಿಮ್ಮ ಒಂದು ಕಾಳಜಿಯನ್ನು ವಹಿಸಿ. ಯಾಕೆಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಯಾವುದೂ ಇಲ್ಲ. ಬಂಗಾರದ ರೇಟ್ ಹಾಗೆ ಜಾಸ್ತಿ ಆಗಿದೆ, 2 ಲಕ್ಷ ಆದ್ರೂ ಆದರೆ ಏನು ಆಶ್ಚರ್ಯ ಏನಿಲ್ಲ. ದಯವಿಟ್ಟು ಇದ್ರ ಬಗ್ಗೆ